ಹಾಯ್ ಹಲೋ ನಮಸ್ತೆ. ನೀಟ್ಸ್ ಆಫ್ ಚಿಲ್ಡ್ರನ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ, ಈ ವರ್ಷದ ಬಹು ನಿರೀಕ್ಷಿತ 5 ಮತ್ತು 8ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ಮಕ್ಕಳು ಹಾಗೂ ಶಿಕ್ಷಕರು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರತಕ್ಕಂತ ಮಾದರಿ ಪ್ರಶ್ನೆ ಪತ್ರಿಕೆ ಅಂತೂ ಇಂತೂ ಈ ದಿನ ಬಿಡುಗಡೆ ಆಗಿದೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯದ ಇಂಗ್ಲಿಷ್ ಮೀಡಿಯಂನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣ. ತದನಂತರ ಕನ್ನಡ ಮಾಧ್ಯಮದಲ್ಲೂ ಕೂಡ ಈ ಒಂದು ವಿಡಿಯೋವನ್ನ ಮುಂದುವರಿಸ್ತೀನಿ. ಬನ್ನಿ, ಡಿಪಾರ್ಟ್ಮೆಂಟ್ ಅಂದ್ರೆ ಇಲಾಖೆ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ, ಯಾವ ಒಂದು ಪಾಠಗಳಿಂದ ಈ ಒಂದು ಪ್ರಶ್ನೆಗಳನ್ನ ಕೇಳಲಾಗಿದೆ, ಹೇಗೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಹೋಗೋಣಂತೆ ಮಕ್ಕಳೇ. ಇಲ್ಲಿ ಈಗಾಗಲೇ ನಿಮಗೆ ತಿಳಿದಿರೋ ಹಾಗೆ ಪ್ರಶ್ನೆ ಪತ್ರಿಕೆಯ ಒಂದು ವಿಂಗಡಣೆ ಹೇಗಿರುತ್ತೆ ಅಂತಂದ್ರೆ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಹಾಗೇನೆ ಇನ್ನು ಉಳ್ಕೊಂಡಿರ್ತಕ್ಕಂಥ 20 ಅಂಕಗಳಿಗೆ ಡಿಸ್ಕ್ರಿಪ್ಟಿವ್ ಪಾರ್ಟ್ ಇರುತ್ತೆ. ಅದರಲ್ಲಿ 2 ಅಂಕದ ಪ್ರಶ್ನೆಗಳು 5 ಇದ್ದು 3 ಅಂಕದ ಪ್ರಶ್ನೆಗಳು 2 ಇರ್ತದೆ, 4 ಅಂಕದ ಪ್ರಶ್ನೆ 1 ಇರುತ್ತೆ. ಒಟ್ಟಾರೆಯಾಗಿ 40 ಮಾರ್ಕ್ಸ್ ನ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿದ್ದು, ಉಳಿದಿರ್ತಕ್ಕಂಥ 10 ಮಾರ್ಕ್ಸ್ಗೆ ಮೌಖಿಕವನ್ನ ಮಾಡಲಾಗುತ್ತೆ, ಓರಲ್ ಅನ್ನ. ಹಾಗೆ ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಮೊದಲನೇ ಮೇನ್ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ್ಯಾವ ಪಾಠಗಳಿಂದ ಕೇಳಲಾಗಿದೆ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ಫಸ್ಟ್ಗೆ ಹೇಳಿದ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 20 ಇರ್ತದೆ. ಆ ಒಂದು 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ: ದ ಬುಕ್ ಇಂಡಿಕಾ ವಾಸ್ ಆಥರ್ಡ್ ಬೈ. ಮಕ್ಕಳೇ, ಈ ಒಂದು ಪ್ರಶ್ನೆ ಹಿಸ್ಟ್ರಿಯ 7ನೇ ಲೆಸನ್ ಆಗಿರ್ತಕ್ಕಂಥ ಮೌರ್ಯಾಸ್ ಅಂಡ್ ಕುಶಾನ್ಸ್ ಅನ್ನೋ ಒಂದು ಪಾಠದಿಂದ ಕೇಳಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಮಕ್ಕಳೇ, ದ ಬುಕ್ ಇಂಡಿಕಾ ವಾಸ್ ಆಥರ್ಡ್ ಬೈ ಆಪ್ಷನ್ ಬಿ, ಮೆಗಾಸ್ತನೆಸ್. ಇಂಡಿಕಾ ವಿಚ್ ಇಸ್ ಆಥರ್ಡ್ ಬೈ ಮೆಗಾಸ್ತನೆಸ್. ಮೆಗಾಸ್ತನೆಸ್ ಇಂಡಿಕಾ ಅಂತಾನೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಮಕ್ಕಳ ಎರಡನೇ ಪ್ರಶ್ನೆ ಹೋಗೋಣ. ಎರಡನೇ ಪ್ರಶ್ನೆ ಹೀಗಿದೆ: ಅಶೋಕ ಅಪಾಯಿಂಟೆಡ್ ದ ಧರ್ಮ ಮಹಾಮಾತ್ರಾಸ್ ಬಿಕಾಸ್ ಟು ಪ್ರೊವೈಡ್. ಮಕ್ಕಳ ಈ ಒಂದು ಪ್ರಶ್ನೆನೂ ಕೂಡ ನಿಮಗೆ ಮೌರ್ಯಾಸ್ ಮತ್ತು ಕುಶಾನ್ಸ್ ಅನ್ನೋ ಒಂದು ಪಾಠದಿಂದ ಕೇಳಲಾಗಿದೆ. ಮುಖ್ಯವಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ನೋಡಿದಾಗ ಆಪ್ಷನ್ ಸಿ, ಟು ಸ್ಪ್ರೆಡ್ ದ ಟೀಚಿಂಗ್ಸ್ ಆಫ್ ಬುದ್ಧ ಇಸ್ ದ ರೈಟ್ ಆನ್ಸರ್. ಮಕ್ಕಳೇ, ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಹೀಗಿದೆ: ದ ಸ್ಕಲ್ಪ್ಚರ್ ಫ್ಲೋರಿಸ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ಕುಶಾಣಾಸ್ ವಾಸ್. ಮಕ್ಕಳೇ, ಈ ಒಂದು ಪ್ರಶ್ನೆನೂ ಕೂಡ ಮೌರ್ಯಾಸ್ ಮತ್ತು ಕುಶಾನ್ಸ್ ಅನ್ನೋ ಒಂದು ಪಾಠದಿಂದ ಕೇಳಲಾಗಿರ್ತಕ್ಕಂಥ ಒಂದು ಪ್ರಶ್ನೆ. 3 ಪ್ರಶ್ನೆಗಳು ಈ ಒಂದು ಮೌರ್ಯಾಸ್ ಮತ್ತು ಕುಶಾನ್ಸ್ ಅನ್ನೋ ಒಂದು ಹಿಸ್ಟ್ರಿ ಭಾಗದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಮತ್ತೊಮ್ಮೆ ಪ್ರಶ್ನೆ: ದ ಸ್ಕಲ್ಪ್ಚರ್ ಫ್ಲೋರಿಸ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ಕುಶಾನ್ಸ್ ವಾಸ್, ಕುಶಾಣಾಸ್ ವಾಸ್. ಮಕ್ಕಳ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಗಾಂಧಾರ ಸ್ಟೈಲ್ ಆಫ್ ಸ್ಕಲ್ಪ್ಚರ್ ಫ್ಲೋರಿಸ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ದಿ ಕುಶಾಣಾಸ್. ಮಕ್ಕಳ ಮುಂದಿನ ಪ್ರಶ್ನೆ ಹೋಗೋಣ. ನಾಲ್ಕನೇ ಪ್ರಶ್ನೆ ಹೀಗಿದೆ: ಕಾಳಿದಾಸ ರೀತಿ ಸಂಹಾರ, ವರಾಹಮಿಹಿರ. ಮಕ್ಕಳ ಈ ಒಂದು ಪಾಠ, ಸೊ ದಿಸ್ ಲೆಸನ್ ಇಟ್ ಈಸ್ ಫ್ರಮ್ ದಿ ಗುಪ್ತಾಸ್ ಅಂಡ್ ವರ್ಧನಾಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ, ಪಂಚಸಿದ್ಧಾಂತಿಕ ಅನ್ನೋದು ಸರಿಯಾದಂತಹ ಉತ್ತರ. ಪಂಚಸಿದ್ಧಾಂತಿಕ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 5. ಸೊ ಕ್ವಶನ್ ನಂಬರ್ 5: ಡ್ಯೂರಿಂಗ್ ದ ಪೀರಿಯಡ್ ಆಫ್ ವರ್ಧನಾಸ್ ಮಹಾಭಾಳಾಧಿಕೃತ ವಾಸ್ ಇನ್ ಚಾರ್ಜ್ ಆಫ್. ಮಕ್ಕಳೇ, ಈ ಒಂದು ಪ್ರಶ್ನೆನೂ ಕೂಡ ಗುಪ್ತಾಸ್ ಅಂಡ್ ವರ್ಧನಾಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ನೋಡಿದಾಗ ಡ್ಯೂರಿಂಗ್ ದ ಪೀರಿಯಡ್ ಆಫ್ ವರ್ಧನಾಸ್ ಮಹಾಭಾಳಾಧಿಕೃತ ವಾಸ್ ಇನ್ ಚಾರ್ಜ್ ಆಫ್ ಆಪ್ಷನ್ ಎ, ಮಿಲಿಟರಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು question number 6. So question number 6 like this: the dynasty that constructed Chaityalaya at Karle was.
ಓಕೆ ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ನಿಮಗೆ ಸೌತ್ ಇಂಡಿಯಾಸ್ ಅದರಲ್ಲಿ ಶಾತವಾಹನಾಸ್ ಅನ್ನೋ ಒಂದು ಪಾರ್ಟ್ ಇಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೌತ್ ಇಂಡಿಯಾಸ್ ನಲ್ಲಿ ಮೊದಲನೇ ಪಾರ್ಟ್ ಆಗಿರತಕ್ಕಂಥ ಶಾತವಾಹನಾಸ್ ಇಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ನೋಡ್ಕೊಂಡಾಗ ದ ಡೈನಸ್ಟಿ ದಟ್ ಕನ್ಸ್ಟ್ರಕ್ಟೆಡ್ ಚೈತ್ಯಾಲಯ ಅಟ್ ಕಾರ್ಲೆ ವಾಸ್ ಶಾತವಾಹನಾಸ್. ಸೊ ಸರಿಯಾದಂತಹ ಉತ್ತರ ಶಾತವಾಹನಾಸ್ is the right answer. So let's move on to question number 7. The main objective of establishment of the ghatikas during the period of Gangas. ಮಕ್ಕಳ ಇದನ್ನು ಕೂಡ ಶಾತವಾಹನಾಸ್ ಸೌತ್ ಇಂಡಿಯನ್ ರೂಲರ್ಸ್ ಅನ್ನೋ ಒಂದು ಪಾಠದಿಂದ ಗಂಗಾಸ್ ಅನ್ನೋ ಒಂದು ಪಾರ್ಟ್ ಅಲ್ಲಿ ಸೌತ್ ಇಂಡಿಯಾಸ್ ಅಲ್ಲಿ ಗಂಗಾಸ್ ಅನ್ನೋ ಒಂದು ಪಾರ್ಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಇದನ್ನ ನೋಡಿದಾಗ ದ ಮೇನ್ ಆಬ್ಜೆಕ್ಟಿವ್ ಆಫ್ establishment of the ghatikas during the period of Gangas was supply of irrigation, higher education, primary education, village administration. The right answer option B, higher education. Yes, next question number 8. Okay, dear students, this question. Gangas were followers of Jainism. Assertion ಹಾಗೆ ಅದಕ್ಕೆ ರೀಸನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಗಂಗಾಸ್ ಇನ್ಸ್ಟಾಲ್ಡ್ ಗೋಮಟೇಶ್ವರ ಸ್ಟ್ಯಾಚ್ಯೂ ಅಟ್ ಶ್ರವಣಬೆಳಗೊಳ. ಮಕ್ಕಳೇ, ಸೊ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಅಗೇನ್ ಸೌತ್ ಇಂಡಿಯಾಸ್ ಗಂಗಾಸ್ ಅನ್ನೋ ಒಂದು ಪಾರ್ಟ್ ಇಂದ ತಗೊಂಡಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಗಂಗಾಸ್ ವರ್ ದ ಫಾಲೋವರ್ಸ್ ಆಫ್ ದಿ ಜೈನಿಸಮ್. ಎಸ್, ಅದನ್ನು ಕೂಡ ಅಕ್ಸೆಪ್ಟಬಲ್ ಅಸರ್ಷನ್ ಎ. ಅಂಡ್ ದೆನ್ ಗಂಗಾಸ್ ಇನ್ಸ್ಟಾಲ್ಡ್ ದ ಗೋಮಟೇಶ್ವರ ಸ್ಟ್ಯಾಚ್ಯೂ ಅಟ್ ಶ್ರವಣಬೆಳಗೊಳ. ಸೊ ಗಂಗಾಸ್ ಅವರ ಒಂದು ಕಾಲದಲ್ಲೇ ಬಾಹುಬಲಿಯ ಒಂದು ವಿಗ್ರಹ ಶ್ರವಣಬೆಳಗೊಳದಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾಗಿ ಎರಡು ಅಸರ್ಷನ್ ಮತ್ತೆ ರೀಸನ್ ಎರಡೂ ಕೂಡ ಸರಿ ಇರೋದ್ರಿಂದ ಆಪ್ಷನ್ ಸಿ ಅಸರ್ಷನ್ ಎ ಅಂಡ್ ರೀಸನ್ ಆರ್. ಸೊ ಬೋತ್ ಆರ್ ಎರಡೂ ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಕ್ಕಳೇ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕ್ವಶನ್ ನಂಬರ್ 9. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 9. ಪುಲಕೇಶಿ ಸೆಕೆಂಡ್ ವಾಸ್ ಟೈಟಲ್ಡ್ ಆಸ್ ದಕ್ಷಿಣ ಪಥೇಶ್ವರ ವಿಕಾಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಚಾಲುಕ್ಯಾಸ್ ಆಫ್ ಬಾದಾಮಿ, ಹಿಸ್ಟ್ರಿಯ ಚಾಲುಕ್ಯಾಸ್ ಆಫ್ ಬಾದಾಮಿ ಅನ್ನೋ ಒಂದು ಪಾಠದಿಂದ ತೆಗೆದುಕೊಂಡಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಪುಲಕೇಶಿ ಸೆಕೆಂಡ್ ವಾಸ್ ಟೈಟಲ್ಡ್ ಆಸ್ ದಕ್ಷಿಣ ಪಥೇಶ್ವರ ಬಿಕಾಸ್ ಆಪ್ಷನ್ ಎ ಎನ್ಕರೇಜ್ಡ್ ದ ರಿಲಿಜಿಯಸ್ ಟಾಲರೆನ್ಸ್, ಡಿಫೀಟೆಡ್ ಹರ್ಷವರ್ಧನ ಆಫ್ ನಾರ್ತ್ ಇಂಡಿಯಾ, ಎನ್ಕರೇಜ್ಡ್ ದ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, defeated Huan Sang. So the right answer option B, defeated the Harshavardhan of North India is the right answer. So let's move on to question number 10. The founder of Rashtrakutas dynasty was, yes, as usually. So this question from the Rashtrakutas ಅನ್ನೋ ಒಂದು ಪಾಠದಿಂದ ಈ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಲಾಗಿದೆ. ಸೊ the Rashtrakutas founder ಯಾರಪ್ಪ ಅಂತಂದ್ರೆ ಆಪ್ಷನ್ ಡಿ, ದಂತಿ ದುರ್ಗಾ. ಸೊ ರೈಟ್ ಆನ್ಸರ್ ಆಪ್ಷನ್ ಡಿ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11, ಅರೇಂಜ್ ದ ಫಾಲೋಯಿಂಗ್ ಈವೆಂಟ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಕ್ರೊನಾಲಜಿಕಲ್ ಆರ್ಡರ್. ಸೊ ಮಕ್ಕಳ ನಿಮಗೆ ಕಲಿಕಾ ಚೇತರಿಕೆನಲ್ಲಿ ಯು ಕ್ಯಾನ್ ಸಿ ದಟ್ ಸೆಕೆಂಡ್ ಲೆಸನ್ ಇದೆ ಕ್ರೊನಾಲಜಿಕಲ್ ಆರ್ಡರ್. ಸೊ ಆ ಒಂದು ಪಾರ್ಟ್ ಇಂದ ಈ ಒಂದು ಪ್ರಶ್ನೆಯನ್ನ ತೆಗೆದುಕೊಳ್ಳಲಾಗಿದೆ. ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಐಡಿಯಾವನ್ನ ಕ್ರೊನಾಲಜಿಕಲ್ ಆರ್ಡರ್ ನಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ ಇಲ್ಲಿ ಡಿಫೀಟ್ ಆಫ್ ಕರ್ಕಾರ್ ಸೆಕೆಂಡ್, ಚಾಲುಕ್ಯ ವಿಕ್ರಮಯರ ವಾಸ್ ಬಿಗ್ಯಾನ್, ಸೋಷಿಯಲ್ ರೆವಲ್ಯೂಷನ್ ಆಫ್ ಬಸವೇಶ್ವರ, ದ ಅಡ್ಮಿನಿಸ್ಟ್ರೇಷನ್ ಆಫ್ ಬಿಜ್ಜಳ ವಾಸ್ ಬಿಗ್ಯಾನ್. ಸೊ ಇಲ್ಲಿ 4 ಕೂಡ ಯಾವ್ಯಾವ್ದು ಇನ್ಸಿಡೆಂಟ್ ಕ್ರೊನಾಲಜಿಕಲ್ ಆರ್ಡರ್ ನ ಪಡ್ಕೊಳ್ತು ಅನ್ನೋದ್ರ ಬಗ್ಗೆ ಒಂದು ರೀಅರೇಂಜ್ ಮಾಡಿ ಹೇಳಬೇಕಾಗ್ತದೆ. ಸೊ ದಟ್ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಬಿ, ಅಂದ್ರೆ ಫಸ್ಟ್ ಒನ್ ಆಸ್ ಯೂಶುವಲಿ ಕರೆಕ್ಟ್ ಆಗಿದೆ, ಡಿಫೀಟ್ ಆಫ್ ಕರ್ಕಾ ಸೆಕೆಂಡ್. ದೆನ್ ಇಟ್ ಈಸ್ ಫಾಲೋಡ್ ಬೈ ಆಪ್ಷನ್ 2 ಚಾಲುಕ್ಯ ವಿಕ್ರಮಯರ ವಾಸ್ ಬಿಗ್ಯಾನ್. ಇದನ್ನು ಕೂಡ ಕರೆಕ್ಟ್ ಆಗಿದೆ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್ ಆಗಿರೋದೇನು ಅಂತಂದ್ರೆ ಫೋರ್ತ್ ಥರ್ಡ್ ಆಗ್ಬೇಕು, ಥರ್ಡ್ ಫೋರ್ತ್ ಆಗ್ಬೇಕು. ಥರ್ಡ್ ಅಲ್ಲಿ ದ ಅಡ್ಮಿನಿಸ್ಟ್ರೇಷನ್ ಆಫ್ ಬಿಜ್ಜಳ ವಾಸ್ ಬಿಗ್ಯಾನ್. ಸೊ ಬಿಜ್ಜಳ ಅಡ್ಮಿನಿಸ್ಟ್ರೇಷನ್ ಸ್ಟಾರ್ಟ್ ಆದ್ಮೇಲೆ ಸೋಷಿಯಲ್ ರೆವಲ್ಯೂಷನ್ ಬೈ ಬಸವೇಶ್ವರ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 12. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಿಮಗೊಂದು ಟೆಂಪಲ್ ಕಾಣಿಸ್ತಾ ಇದೆ. ಸೊ ದ ಟೆಂಪಲ್
given in the picture is. ಸೊ ನಿಮ್ಗೆ ಕಾಣಿಸ್ತಾ ಇರತಕ್ಕಂತ ಟೆಂಪಲ್ ಯಾವ ಒಂದು ಟೆಂಪಲ್ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ಟು ಐಡೆಂಟಿಫೈ. ಸೊ ರಿಲೇಟೆಡ್ ಟು ದಿಸ್ ಪಿಕ್ಚರ್ ಬಂದ್ಬಿಟ್ಟು ಹೊಯ್ಸಳ ಆಫ್ ದ್ವಾರ ಸಮುದ್ರಾಸ್ ಆ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ಯಾವ ಒಂದು ಟೆಂಪಲ್ ಇದು ಅಂತ ಹೇಳಿ ವಿ ಹ್ಯಾವ್ ಟು ಐಡೆಂಟಿಫೈ. ಅಮಾಂಗ್ ದಟ್ ಆಪ್ಷನ್ ಎ ಕೇಶವ ಟೆಂಪಲ್, ಆಪ್ಷನ್ ಬಿ ವಿರೂಪಾಕ್ಷ ಟೆಂಪಲ್, ಆಪ್ಷನ್ ಸಿ ಮಧುಕೇಶ್ವರ ಟೆಂಪಲ್ ಅಂಡ್ ಆಪ್ಷನ್ ಡಿ ಹೊಯ್ಸಳೇಶ್ವರ ಟೆಂಪಲ್. ಎಸ್, ದ ರೈಟ್ ಆನ್ಸರ್ ಆಪ್ಷನ್ ಡಿ ಹೊಯ್ಸಳೇಶ್ವರ. ಏನ್ ಕಾಣಿಸ್ತಾ ಇದೆ ಪಿಕ್ಚರು, ಅದು ಹೊಯ್ಸಳೇಶ್ವರ ಟೆಂಪಲ್ ಆಗಿದೆ. ಸೊ ಹಾಗಾಗಿ ಹೊಯ್ಸಳಾಸ್ ಆಫ್ ದ್ವಾರ ಸಮುದ್ರ ಅನ್ನೋ ಒಂದು ಪಾಠದಿಂದ ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ ಚಾಯ್ಸ್ ಮಾಡ್ಕೊಂಡಿದ್ದಾರೆ. ಇವನ್ ಇದನ್ನು ಕೂಡ ಸೊ ರಿಲೇಟೆಡ್ ಟು ಕಲಿಕಾ ಚೇತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಮಕ್ಕಳೇ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 13 ಹೋಗೋಣ. The important feature found in the temples of Hoysala is. So this question is also belongs to Hoysalas of Dwarasamudra. ಏನಪ್ಪಾ, so what are the very important feature we have to found in the temple of Hoysala ಅಂತ ನೋಡ್ಕೊಂಡಾಗ ಮನಸ್ತಂಭಾಸ್, ರಾಯಗೋಪುರಂ, ಡೂಮ್ಸ್, ಸ್ಟಾರ್ ಶೇಪ್ಡ್ ಸ್ಯಾಂಕ್ಟ್ರಮ್. ಆಬ್ವಿಯಸ್ಲಿ ಸೊ ಈ ಇರೋ ಫೀಚರ್ಸ್ ಅಲ್ಲಿ ಆಪ್ಷನ್ ಡಿ ಏನಿದೆಯಲ್ಲ ಸ್ಟಾರ್ ಶೇಪ್ಡ್ ಸ್ಯಾಂಕ್ಟ್ರಮ್ is the right answer. Option D is the right answer. So let's move on to question number 14. The Panchayat Development Officer, nothing but called as PDO. Panchayat Development Officer is appointed to maintain the administration of. Yes, makale, this question it is from the political science. So up to 13 questions ಏನಿದಾವೆ. So those are all the questions from history part ಇಂದ. ಅದರಲ್ಲಿ ಅರೌಂಡ್ ಒಂದು 3 ಕ್ವಶನ್ಸ್ ಅನ್ನ ಅಂದ್ರೆ 2ರಿಂದ 3 ಕ್ವಶನ್ಸ್ ಇಟ್ ಈಸ್ ಫ್ರಮ್ ದಿ ಕಲಿಕಾ ಚೇತರಿಕೆಯಿಂದ ಕೇಳಿರ್ತಕ್ಕಂಥದ್ದು. ಇನ್ನು ರಿಮೈನಿಂಗ್ ಎಲ್ಲಾ ಪ್ರಶ್ನೆಗಳು ಕೂಡ ಇಟ್ ಈಸ್ ಫ್ರಮ್ ದಿ ಟೆಕ್ಸ್ಟ್ ಬುಕ್ ಇಂದ ಬಂದಿರತಕ್ಕಂಥದ್ದು. ಸೊ ಲೆಟ್ಸ್ ಸಿ ಹಿಯರ್ ಏನಿದೆ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಇಂದ ಪ್ರಶ್ನೆ. ದ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಈಸ್ ಅಪಾಯಿಂಟೆಡ್ ಟು ಮೇಂಟೈನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ವಿಲೇಜ್ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಸಿಟಿ ಮುನ್ಸಿಪಲ್. ಸೊ ಆಬ್ವಿಯಸ್ಲಿ ಆಪ್ಷನ್ ಎ ವಿಲೇಜ್ ಪಂಚಾಯತ್. PDO ನವರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ವಿಲ್ ಬಿ ವರ್ಕಿಂಗ್ ಅಟ್ ವಿಲೇಜ್ ಲೆವೆಲ್ ಅಲ್ಲಿ. ಹಾಗಾಗಿ ವಿಲೇಜ್ ಪಂಚಾಯತ್ ಆಪ್ಷನ್ ಎ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು 15. ಕ್ವಶನ್ ನಂಬರ್ 15 ಹೋಗೋಣ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೂರಲ್ ಲೋಕಲ್ ಗವರ್ನಮೆಂಟ್ ಈಸ್. ರೂರಲ್ ಲೋಕಲ್ ಗವರ್ನಮೆಂಟ್. ಸೊ ದಿಸ್ ಲೆಸನ್ ಈಸ್ ಆಲ್ಸೋ ಫ್ರಮ್ ದಿ ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅನ್ನೋ ಒಂದು ಪೊಲಿಟಿಕಲ್ ಸೈನ್ಸ್ ಪಾರ್ಟ್ ಇಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ರೂರಲ್ ಲೋಕಲ್ ಗವರ್ನಮೆಂಟ್. ಸಿಟಿ ಮುನ್ಸಿಪಲ್ ಇದೆ, ಮಹಾನಗರ ಪಾಲಿಕೆ ಇದೆ, ಟೌನ್ ಮುನ್ಸಿಪಲ್ ಇದೆ ಅಂಡ್ ದೆನ್ ತಾಲೂಕು ಪಂಚಾಯತ್ ಇದೆ. ಸೊ ಇಲ್ಲಿ ನಿಮಗೆ ನಾವು ನೋಡಿದಾಗ ಸಿಟಿ ಮುನ್ಸಿಪಲ್, ಮಹಾನಗರ ಪಾಲಿಕೆ ಹಾಗೆ ಟೌನ್ ಮುನ್ಸಿಪಲ್ ಆಲ್ ದ 3 ವಿ ಕ್ಯಾನ್ ಸಿ ಅಟ್ ಅರ್ಬನ್ ಲೋಕಲ್ ಗವರ್ನಮೆಂಟ್ಸ್ ಗಳಲ್ಲಿ ವಿ ಕ್ಯಾನ್ ಸಿ. ಬಟ್ ರೂರಲ್ ಅಂತ ಬಂದಾಗ ತಾಲೂಕು ಪಂಚಾಯತ್ ವಿಲ್ ಕಮ್ಸ್ ಅಂಡರ್ ದ ರೂರಲ್ ಲೋಕಲ್ ಗವರ್ನಮೆಂಟ್ ಆಗಿ. ಸೊ ಇಟ್ ಈಸ್ ಫ್ರಮ್ ದಿ local self-government. So let's move on to question number 16. Brihat Mahanagara Palike is found in this city. Even this question number 16, 14, 15, 16, all the questions it's from the local self-government ಇಂದನೇ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. So Brihat Mahanagara Palike is found in this city. So Brihat ಅಂತ ಬಂದಾಗ BBMP, Brihat, ಬೆಂಗಳೂರು ಮಹಾನಗರ ಪಾಲಿಕೆ. ರಿಮೈನಿಂಗ್ ಅದರ್ ಸಿಟೀಸ್ ಆರ್ ಕನ್ಸಿಡರ್ ಆಸ್ ದಿ ಜಸ್ಟ್ ಮಹಾನಗರ ಪಾಲಿಕೆ ಅಷ್ಟೇ. ಬಟ್ ಬ್ಯಾಂಗ್ಳೂರ್ ಇಟ್ ಹ್ಯಾಸ್ ಬೃಹತ್ ಮಹಾನಗರ ಪಾಲಿಕೆ, ಬೆಂಗಳೂರು ಮಹಾನಗರ ಪಾಲಿಕೆ ಅಂತಾನೆ ಕರ್ಕೊಳ್ತೇವೆ. ಸೊ ದಿಸ್ ಈಸ್ ಫ್ರಮ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್. ಸೊ ದ ಆನ್ಸರ್ ಈಸ್ ಆನ್ಸರ್ ಬಿ ಬೆಂಗಳೂರು. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 17 ಹೋಗೋಣ. ಮಕ್ಕಳ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇವನ್ ಆಲ್ ದ ಟೀಚರ್ಸ್ ಆಲ್ಸೋ ಹಿಯರ್ there is no questions from sociology at all. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದಾರೋ ಗೊತ್ತಿಲ್ಲ. ಸೊ there is no questions, a single question it is from the sociology as well as economics and business study. ಈ ಬಿಸ್ನೆಸ್ ಸ್ಟಡಿ ಇಂದನೂ ತಗೊಂಡಿಲ್ಲ, ಎಕನಾಮಿಕ್ಸ್ ಅಂದನೂ ಕೂಡ ತಗೊಂಡಿಲ್ಲ ಅಂಡ್ ಈವನ್ ಫ್ರಮ್ ಸೋಷಿಯಾಲಜಿ ಇಂದನೂ ಕೂಡ a single question it has not taken. ಅಂದ್ರೆ ಇದರ ಅರ್ಥ ವೆದರ್ ಆನ್ಯುಯಲ್ ಎಕ್ಸಾಮ್ಗೆ ಕೊಡ್ತಾರೋ ಬಿಡ್ತಾರೋ ವಿ ಡೋಂಟ್ ನೋ ದಟ್. ಬಟ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಂತೂ ಆ 3 ಪಾರ್ಟ್ಗಳನ್ನ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 17 ಹೋಗೋಣ. 17 ಇಲ್ಲಿ ಹೀಗಿದೆ. ದ ಗಯಾಟ್ಸ್ ಆರ್ ಫೌಂಡ್ ಇನ್ ದಿಸ್ ಪಾರ್ಟ್ ಆಫ್ ಓಷಿಯನ್ ಫ್ಲೋರ್.
So okay dear students, this question it is from the geography, the lesson name called as hydrosphere. Hydrosphere ಅಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. So option A continental shelf, option B continental slope, option C the deep sea plain, and the option D the ocean deep. Yes, exactly, the answer is C. Option C, um, the deep sea plain. The deep sea plain is the right answer. Option C, the deep sea plain is the right answer. Yes, so let's move on to question number 18. Govana. Best example for ocean trench is. So adralli this lesson it is also from the hydrosphere. Hydrosphere ಇಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. So ಅದರಲ್ಲಿ ಟೊಂಗಾ, ಸಿಯೇಜ್, ಜಾವಾ ಅಂಡ್ ಪನಾಮಾ. ಸೊ ಇಲ್ಲಿ ಟ್ರೆಂಚ್ ಅಂತ ಬಂದಾಗ ಸೊ ಓನ್ಲಿ ದ ಒನ್ ಇಟ್ ಈಸ್ ಟೊಂಗಾ. ಟೊಂಗಾ ಇಟ್ ಈಸ್ ಓಷಿಯನ್ ಟ್ರೆಂಚ್ ಅಲ್ಲಿ ಬರ್ತಾ ಇರ್ತಕ್ಕಂಥದ್ದು. ದಟ್ಟಿಯಿಂದ ಓಷಿಯನ್ ಡೀಪ್ ಅಲ್ಲಿ ವಿ ಕ್ಯಾನ್ ಸಿ ದಿಸ್ ಟೊಂಗಾ ಟ್ರೆಂಚ್ ಅಂತ. ಸೊ ರೆಸ್ಟ್ ಆಫ್ ಅದರ್ಸ್ ದೇ ಆರ್ ನಾಟ್ ಇನ್ ದಿಸ್ ಫಾರ್ಮೇಟ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟೊಂಗಾ ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಕ್ವಶನ್ ನಂಬರ್ 19 ಹೋಗೋಣ. ಕ್ವಶನ್ ನಂಬರ್ 19 ಹೀಗಿದೆ, ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಈಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಕ್ವಶನ್ ಇಟ್ ಇಸ್ ಫ್ರಮ್ ದಿ ಜಿಯೋಗ್ರಫಿ, ಬಯೋಸ್ಪಿಯರ್ ಇಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಬಯೋಸ್ಪಿಯರ್ ಇಂದ ಕೇಳಿರ್ತಕ್ಕಂಥದ್ದು ದ ಎಫೆಕ್ಟ್ ಆಫ್ ಏರ್ ಪೊಲ್ಯೂಷನ್ ಐದರ್ ಮೇ ಬಿ ಫ್ಲಡ್, ಓಝೋನ್ ಡಿಪ್ಲೀಷನ್, landslides, destruction of aquatic creature. So obviously option B ozone depletion. So air pollution ಇಂದ ಆಗ್ತಾ ಇರತಕ್ಕಂತ ಎಫೆಕ್ಟ್ that is ozone depletion ಇಂದ ಆಗ್ತಾ ಇರತಕ್ಕಂತದ್ದು. Yes, so let's move on to question number 20th. So last multiple choice question 20th. Sewage treatment of water represents which of the following? Sewage treatment of the water. So it's a controlling of air pollution, controlling sound pollution, controlling radiation pollution, controlling water pollution. Among this, option D, controlling water pollution is the right answer. Okay, dear students, you get 20 multiple choice questions. ಆಯ್ತು. ಆಗಲೇ ಹೇಳಿದೆ ನಾನು, here single question it is not taken from sociology, economics and business study. They have taken only the history, geography and then ಪೊಲಿಟಿಕಲ್ ಸೈನ್ಸ್ ಇಂದ ಅಷ್ಟೇ ತಗೊಂಡಿರ್ತಕ್ಕಂಥದ್ದು. ಸೊ ಸೆಕೆಂಡ್ ಮೇನ್ ಹೋಗೋಣ. ಸೆಕೆಂಡ್ ಮೇನ್ ಅಲ್ಲಿ 2 marks ಇದೆ, 3 marks ಇದೆ ಅಂಡ್ ದೆನ್ 4 marks ಇದೆ. ಸೊ ಹಿಯರ್ ಈಸ್ ಕ್ವಶನ್ ನಂಬರ್ 21. ಇಟ್ ಈಸ್ 2 marks ಕ್ವಶನ್. ಚಾಯ್ಸ್ ಇದೆ, 2 mark in 21 ಕ್ವಶನ್ಗೆ ಚಾಯ್ಸ್ ಇದೆ. ಅದು ಯಾವ ಲೆಸನ್ಸ್ ಇಂದ ಕೇಳಿರ್ತಕ್ಕಂಥದ್ದು ಏನು ಅಂತ ನೋಡ್ತಾ ಹೋಗೋಣ. ಸೊ ಹಿಯರ್ ಈಸ್ ಚಾಯ್ಸ್ ನಂಬರ್ 1. 21 ಅಲ್ಲಿ 2 mark in ಮೊದಲನೇ ಕ್ವಶನ್. Mention the effects of the battle of Kalinga. Okay, this question it is from the Mauryas and Kushans ಅನ್ನೋ ಒಂದು ಪಾಠದಿಂದ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಡೈರೆಕ್ಟ್ ಆಗಿ ವಿಲ್ ಮೂವ್ ಟು ಆನ್ಸರ್ ಗೆ ಹೋಗ್ಬಿಡೋಣ. ಮೆನ್ಷನ್ ದ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಕಳಿಂಗ. ಸೊ ಅಶೋಕ ಕಾನ್ಕ್ವೈರ್ಡ್ ಕಳಿಂಗ. ಸೊ 1,50,000. So 1,50,000 soldiers were captured in this battle and 1 lakh people died during the battle. Seeing death and suffering the battle had caused, Ashoka experienced deep regrets and inspired by Dhamma advocated peace. So this is the answer for the mention the effects of battle of Kalinga. So let's move on to one more choice question ide. Mention the religious achievements of Kanishka. Yes, even this question it is also from the ಮೌರ್ಯಾಸ್ ಮತ್ತೆ ಕುಶಾನ್ಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಡೈರೆಕ್ಟ್ ಆಗಿ ವಿಲ್ ಮೂವ್ ಟು ಆನ್ಸರ್. ಡ್ಯೂ ಟು ದ ಪ್ಯಾಟ್ರೋನೇಜ್ ಗಿವನ್ ಬೈ ಕನಿಷ್ಕ, ಬುದ್ಧಿಸಮ್ ಕುಡ್ ಪ್ರಾಸ್ಪರಸ್ ಮಚ್ ಮೋರ್ ದ್ಯಾನ್ ಬಿಫೋರ್. ವಿ ಗೆಟ್ ಟು ಸಿ ಮೆನಿ ಬುದ್ಧಿಸ್ಟ್ ಸ್ಕಾಲರ್ಸ್ ಲೈಕ್ ನಾಗಾರ್ಜುನ, ಅಶ್ವಘೋಷ, ವಸುಮಿತ್ರ, ರಕ್ಷ and others at this time. The fourth Buddhist conference was held at Kashmir under the leadership of Kanishka. So like Ashoka, even Kanishka sent missionaries to Central Asia and China to spread Buddhism. Okay dear students, total 2 marks into 5 questions ide. 5 questions alli question number 21 there will be a 2 questions ittu, andre choice ittu, 2 ಪ್ರಶ್ನೆಗಳನ್ನು ಮುಗಿಸಿದ್ದಾಯಿತು. Let's move on to question number 22 ಹೋಗೋಣ. So question ಹೀಗಿದೆ, write about Kailasnatha temple, Ellora temple. Okay, this question it is from the ರಾಷ್ಟ್ರಕೂಟಸ್ ಆಫ್ ದ್ವಾರ ಸಮುದ್ರ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ
the answer for this question. The Kailasanatha temple at Ellora, built by Krishna first, is a monolithic wonder. This temple has been carved from a rock 100 feet high, 276 feet long, and 154 feet wide. So this is about the Kailasanatha temple, Ellora, Rashtrakuta. So ಪಾಠದಲ್ಲಿ ಬಂದಿರತಕ್ಕಂತ ಒಂದು ಪ್ರಶ್ನೆ. Okay, once again question number 22nd ಅಲ್ಲಿ choice question ಇದೆ. So here it is applied question. So ಇದು we can see it is in the ಕಲಿಕಾ ಚೇತರಿಕೆನಲ್ಲಿ ಇರತಕ್ಕಂತ ಒಂದು ಪ್ರಶ್ನೆ ಆಗಿದೆ. Why should we preserve a lakes ಅಂತ. So ಈ ಒಂದು ಪ್ರಶ್ನೆಗೆ ಉತ್ತರನ so ಹುಡುಕಿ ಬಿಟ್ಟು ಕೊಟ್ಟಿರತಕ್ಕಂತದ್ದು. So the answer for this proper a lake function can is the impact of floods and droughts by storing large amounts of water and releasing it during shortages. Lakes also work to replenish groundwater, positively influence water quality of downstream water courses, and preserve the biodiversity and habitat of the area. So this is about why should we preserve lakes. Yes, let's move on to question number 23 ಹೋಗೋಣ. ಇಲ್ಲಿ there is ಇಲ್ಲಿನೂ ಕೂಡ ಚಾಯ್ಸ್ ಇದೆ. ಸೊ ಕ್ವಶನ್ ನಂಬರ್ 23 ನಲ್ಲೂ ಕೂಡ ಚಾಯ್ಸ್. ಸೊ ಕ್ವಶನ್ ನಂಬರ್ ಹೀಗಿದೆ Cholas had good village administration system, justify the statement. ಸೊ ಮಕ್ಕಳೇ ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಚೋಳಾಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಆನ್ಸರ್ ಏನು ಅಂತ ಡೈರೆಕ್ಟ್ ಆಗಿ ಹೋಗ್ಬೋಣ. ದ ಕಿಂಗ್ಡಮ್ ಹ್ಯಾಡ್ ಬಿನ್ ಡಿವೈಡೆಡ್ ಇಂಟು ಮಂಡಲಂ, ಕೊತ್ವಾಂಗಿ, ನಾಡು, ಕುರ್ರಂ ಆರ್ ಕಮ್ಯುನಿಟಿ ಆಫ್ ವಿಲೇಜಸ್ ಅಂಡ್ ತಾರಾ ಕುರ್ರಂ. There was a committee of villagers called as Ur in every village. The foremost quality of Chola administration was the development of self-governance of the village. The Grama Sabhas were the first Sabhas. Tara Kurram was a village. Every Kurram had a village committee named Mahasabha. So this was called as Peramgurri and its members were called as Perumakkal. The members were chosen through election. Only Sanskrit scholars and rich people were allowed to stand for election. But the answer ಸ್ವಲ್ಪ ಲೆಂತಿ ಆಗಿದೆ, ಪಾಯಿಂಟ್ಸ್ ಗಳನ್ನು ಜಾಸ್ತಿನೇ ತಗೊಂಡಿದ್ದೀನಿ. ಸೊ ಎನಫ್ 4 ಪಾಯಿಂಟ್ಸ್ ಬರೆದವನು ಕೂಡ ಸಾಕಾಗುತ್ತೆ. ಎಸ್, ಕ್ವಶನ್ ನಂಬರ್ 23 2 ಮಾರ್ಕ್ಸ್ ಗೆ. ಸೊ ಒನ್ ಮೋರ್ ಚಾಯ್ಸ್ ಕ್ವಶನ್ ಇದೆ. ಸೊ ಚಾಯ್ಸ್ ಕ್ವಶನ್ ಯಾವುದು ಅಂತ ನೋಡ್ಕೋಣ. ವಿ ಶುಡ್ ಪ್ರಿಸರ್ವ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಜಸ್ಟಿಫೈ ದ ಸ್ಟೇಟ್ಮೆಂಟ್. ಸೊ ಮಕ್ಕಳ ಇದನ್ನು ಕೂಡ ಕಲಿಕಾ ಚೇತರಿಕೆನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಏನು ಅಂತ ಹೇಳಿ ನೋಡ್ತಾ ಹೋಗೋಣ ಆನ್ಸರು. ಸೊ ಮಾನ್ಯುಮೆಂಟ್ಸ್, ವೈ ಶುಡ್ ವಿ ಪ್ರಿಸರ್ವ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್? ಸೊ ಮಾನ್ಯುಮೆಂಟ್ಸ್ ರಿಮೈಂಡ್ ಅಸ್ ಅವರ್ ಹೆರಿಟೇಜ್. They are like a treasure for a nation and a symbol of pride of their civilization. They help us to appreciate our past and the level of development, knowledge and thoughts. In a way, they provide a life to our past. So this is about applied question ಗೆ ಕಲಿಕಾ ಚೇತರಿಕೆನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗೆ ಉತ್ತರ ಆಗಿದೆ. So let's move on to question number 24 ಹೋಗೋಣ. 24 ಇದರಲ್ಲೂ ಕೂಡ ಚಾಯ್ಸ್ ಇರುತ್ತೆ. ಸೊ ಏನ್ ಪ್ರಶ್ನೆ ಅಂತ ನೋಡೋಣ. List out the facilities provided by city municipals. City municipals ಏನಿದೆ ಅದರ ಒಂದು facilities ಗಳನ್ನ we have to point out. Point ಹೀಗಿದೆ: to prepare the budget and get the approval of the council, to look after the overall administration of the town or city, to prepare a good town planning system and to implement it, to provide good roads, transportation, water supply, electricity, education, markets and health facilities, to maintain cleanliness by providing good sewage system and disposal of urban waste. So isto the facilities which are provided by city municipals. So choice question ide. Choice ಪ್ರಶ್ನೆ ಏನು ಅಂತ ನೋಡೋಣ. List out the facilities provided by ಗ್ರಾಮ ಪಂಚಾಯತ್. ಅದು ಸಿಟಿ ಮುನ್ಸಿಪಲ್ ಆದ್ರೆ ಇದು ಗ್ರಾಮ ಪಂಚಾಯತ್ ನ ಫೆಸಿಲಿಟೀಸ್ ಗಳು ಏನೇನು ಅಂತ ಬರೀಬೇಕು. So answer: to maintain and protect the municipal panchayat property, to maintain, protect the panchayat property, to prepare the annual budget of the local body, to undertake health and family welfare programs, to plan and undertake the developmental works like laying of roads, electrifications, housing and supply of drinking water, etc.
and then to encourage and implement the primary, secondary, adult and informal education programs, and to maintain cleanliness and sanitation of area. So around 2 to 4 points ಬರೆದ್ರೂ ಕೂಡ ಸಾಕಾಗುತ್ತೆ. ಇಷ್ಟು. Let's move on to question number 25. So I think this is 2 marks ಅಲ್ಲಿ ಲಾಸ್ಟ್ ಕ್ವಶನ್, ಬಟ್ ಕ್ವಶನ್ ನಂಬರ್ 25 ಏನಿದೆ ಇದರಲ್ಲಿ ಯಾವುದೇ ಚಾಯ್ಸ್ ಇಲ್ಲ, ಡೈರೆಕ್ಟ್ ಒಂದೇ ಕ್ವಶನ್ ಇದೆ ಚಾಯ್ಸ್ ಇದೆ. ಸೊ ಏನು ಅಂತ ನೋಡೋಣ. Question number 25. So mention the types of environmental pollution. Mention the types of environmental pollution. So air pollution, water pollution, soil pollution, noise pollution. So these are the types of the environmental pollution. So choice ಬಂದ್ಬಿಟ್ಟು ಏನು ಅಂದ್ರೆ ಒಂದು ಅಪ್ಲೈಡ್ ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದಾರೆ. ಸೊ ಆ ಪಿಕ್ಚರ್ ಅಲ್ಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ಯಾವುದು ಅಂತ. ಸೊ ನೇಮ್ ದ ವಾಟರ್ ಫಾಲ್ ಗಿವನ್ ಇನ್ ದಿಸ್ ಪಿಕ್ಚರ್. ನೀವು ನೋಡ್ತಾ ಇರತಕ್ಕಂತ ಪಿಕ್ಚರ್ ನ ವಾಟರ್ ಫಾಲ್ ಯಾವುದು ಅಂತ ಆಬ್ವಿಯಸ್ಲಿ ಎಲ್ಲರೂ ಕೂಡ ಗಮನಿಸ್ತೀರಿ. ಸೊ ದಟ್ ಈಸ್ ಜೋಗ್ ಫಾಲ್ಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಪ್ರಶ್ನೆ ಇದೆ. ಸೊ ವಿಚ್ ರಿವರ್ ಫಾರ್ಮ್ಸ್ ದಿಸ್ ವಾಟರ್ ಫಾಲ್? ಸೊ ದ ಆನ್ಸರ್ ಇಸ್ ರಿವರ್ ಶರಾವತಿ ಇಂದ ಫಾರ್ಮ್ ಆಗುತ್ತೆ. ಓಕೆ, ಇಷ್ಟು ದೀಸ್ ಆರ್ ದ 5 ಕ್ವಶನ್ಸ್. ಈಚ್ ಕ್ವಶನ್ ಇಟ್ ಹ್ಯಾಸ್ ಚಾಯ್ಸ್ ಇದೆ. ಅಲ್ಲಿಗೆ 5 marks and 5 questions ಅಂದಾಗ there will be a total 10 questions ಆಯ್ತು. So total 10 questions, that means choice you can attend any 5. Okay, so let's move on to 3 marks questions ಹೋಗೋಣ. 3 marks in question number 26. total 2 ಇರ್ತದೆ, 2 3 mark ಇಂದು. So there also it will be choice, you have to write any 2 ಅನ್ನ ಬರಿಬೇಕು. What are the contributions of Guptas in the field of literature? So literature, Guptas ಅವರು ಕೊಟ್ಟಿರ್ತಕ್ಕಂಥ literature contributions. The famous Sanskrit poet and dramatist. So ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಗುಪ್ತಾಸ್ ಅಂಡ್ ವರ್ಧನಾಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಆನ್ಸರ್ ಬಂದ್ಬಿಟ್ಟು ನೋಡ್ತಾ ಹೋಗೋಣ. The famous Sanskrit poet and dramatist Kalidasa belonged to this age. Meghaduta, Ritisamhara and Kumara Sambhava are the important works which were written by Kalidasa. Among that, Ritisamhara are his lyrical contributions ಅಂತೇಳಿ ಕರಿಬಹುದು. Abhignana Shakuntala is one of his noteworthy plays, and Sudraka's Mrichakatika, Vishaka Datta's Mudra Rakshasa are the literary works during the Gupta's period ಅಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ವಂಡರ್ಫುಲ್ ಲಿಟರೇಚರ್. ಸೊ ಇದಕ್ಕೆ ಚಾಯ್ಸ್ ಏನು ಅಂತ ನೋಡೋಣ. 1 more 3 mark question. ಚಾಯ್ಸ್ ಕ್ವಶನ್ ಹೀಗಿದೆ. ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ವರ್ಧನಾಸ್. ಸೊ ಗುಪ್ತಾಸ್ ಮತ್ತೆ ವರ್ಧನಾಸ್ ಅನ್ನೋ ಒಂದು ಪಾಠದಿಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಇದರ ಒಂದು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ದಿ ವರ್ಧನಾಸ್ ಹೀಗಿದೆ. ದ ಕಿಂಗ್ಸ್ ರೂಲ್ ವಾಸ್ ಅಸಿಸ್ಟೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ದ ಬ್ಯೂರೋಕ್ರಸಿ ಕನ್ಸಿಸ್ಟೆಡ್ ದ ಮಹಾಸಂಧಿ ವಿಗ್ರಹಿ, ದ ನೆಗೋಟಿಯೇಟರ್, ಮಹಾಭಾಳಾಧಿಕೃತ, ಮಿಲಿಟರಿ ಜನರಲ್, ಭೋಗಪತಿ, ಟ್ಯಾಕ್ಸ್ ಅಫಿಷಿಯಲ್, and Duta. So the kingdom had been divided into provinces. Land tax was the major source of income for the kingdom. Feudatory chiefs paid tribute to the king. Land grants were given to the other communities and religious people. So these are choice prashne. Question number 26 ge 3 mark indu. Let's move on to 1 more 3 marks question ಹೋಗೋಣ. ಸೊ ಇಲ್ಲಿನೂ ಕೂಡ ಕ್ವಶನ್ ನಂಬರ್ 27 ಅಲ್ಲಿ ಚಾಯ್ಸ್ ಇದೆ. ಆ ಒಂದು ಚಾಯ್ಸ್ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋಣ. ಸೊ ವಿಚ್ ಆರ್ ದ ಟೆಂಪಲ್ಸ್ ಬಿಲ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ? ಸೊ ದಿಸ್ ಕ್ವಶನ್ ಇಟ್ ಈಸ್ ಫ್ರಮ್ ಡೈರೆಕ್ಟ್ಲಿ ಚಾಲುಕ್ಯಾಸ್ ಆಫ್ ಬಾದಾಮಿ ಅನ್ನೋ ಒಂದು ಪ್ರಶ್ನೆಯಿಂದನೇ ಪಾಠದಿಂದನೇ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ಓಕೆ, ಆನ್ಸರ್ ಏನು ಅಂತ ನೋಡ್ತಾ ಹೋಗೋಣ. ಸೊ ದ ಬಿಲ್ಟ್ ಬ್ಯೂಟಿಫುಲ್ ಟೆಂಪಲ್ಸ್ ಅಟ್ ಬಾದಾಮಿ, ಐಹೊಳೆ ಅಂಡ್ ಪಟ್ಟದಕಲ್ಲು. Best temples in the Chalukyas style are in Aihole and Pattadakallu. Aihole was one of the cradles of temple architecture. Evolution of a series of temples architecture was first experimented here. The style found its full expression at Pattadakallu. Thus we see the famous temples of Lokeshwara Virupaksha and Trilokeshwara Mallikarjuna here. We get conclusive proof of the Chalukyas' artistic achievement in the towering sculptures of Vishnu, Varaha, Harihara and Ardhanarishwara in the caves of Badami. So this is about
ಕ್ವಶನ್ ನಂಬರ್ 27 ಫಸ್ಟ್ ಚಾಯ್ಸ್ ಕ್ವಶನ್ ಅಲ್ಲಿ ಇರ್ತಕ್ಕಂಥ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ಚಾಯ್ಸ್ ನಂಬರ್ ಸೆಕೆಂಡ್ ಹೋಗೋಣ, 3 ಮಾರ್ಕ್ ಇಂದು. ವಾಟ್ ಆರ್ ದ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್? ಓಕೆ ಮಕ್ಕಳೇ, ಈ ಒಂದು ಪ್ರಶ್ನೆ ಬಂದ್ಬಿಟ್ಟು ಬಯೋಸ್ಪಿಯರ್ ಇಂದ ಕೇಳಿರ್ತಕ್ಕಂಥ ಒಂದು ಪಾಠ, ದಟ್ ಈಸ್ ಜಿಯೋಗ್ರಫಿ ಬಯೋಸ್ಪಿಯರ್ ಇಂದ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಸೊ ದ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್. ದ ಇಂಪಾರ್ಟೆಂಟ್ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ ಆರ್ ನ್ಯಾಚುರಲ್. ಸೊ ದೇ ಆರ್ ನ್ಯಾಚುರಲ್ ಮತ್ತೆ ಮ್ಯಾನ್ ಮೇಡ್ ಅಂತ ಡಿವೈಡ್ ಮಾಡ್ಕೊಂಡಿದ್ದಾರೆ. ಅಮಾಂಗ್ ದಟ್ ನ್ಯಾಚುರಲ್ ಆಗಿ ಥಂಡರ್, ಸೈಕ್ಲೋನ್ಸ್, ಹೆವಿ ರೈನ್ಫಾಲ್, ಹೇಲ್ ಸ್ಟ್ರೋಮ್ಸ್, ವಾಟರ್ ಫಾಲ್ಸ್, ಓಷಿಯನ್ ವೇವ್ಸ್ ಎಟ್ಸೆಟ್ರಾ. ಇನ್ನು ಮ್ಯಾನ್ ಮೇಡ್ ಬಂದಾಗ ಇಂಡಸ್ಟ್ರಿಯಲ್ ನಾಯ್ಸ್, ಆಟೋಮೊಬೈಲ್ಸ್, ಏರ್ ಕ್ರಾಫ್ಟ್ಸ್, ಡೊಮೆಸ್ಟಿಕ್ ನಾಯ್ಸ್, ಮೈನಿಂಗ್ ಎಟ್ಸೆಟ್ರಾ. ಸೊ ಇಷ್ಟು 3 ಮಾರ್ಕಿನ ಕ್ವಶನ್. ಸೊ ಲಾಸ್ಟ್ ಮೇನ್ ಹೋಗೋಣ. ಲಾಸ್ಟ್ ಮೇನ್ ಬಂದ್ಬಿಟ್ಟು ಮ್ಯಾಪ್ ಇದೆ 4 ಮಾರ್ಕ್ಸ್ ಗೆ. ಅದರಲ್ಲಿ ಮ್ಯಾಪ್ ಅನ್ನ ಡ್ರಾ ಮಾಡಿದ್ದಕ್ಕೆ 1 ಮಾರ್ಕ್, ದೆನ್ ರಿಮೈನಿಂಗ್ 3 ಪ್ಲೇಸಸ್ ಅನ್ನ ಲೊಕೇಟ್ ಮಾಡಿದ್ದಕ್ಕೆ ಸೊ 3 ಮಾರ್ಕ್ಸ್ ಇರ್ತದೆ. ಸೊ ಹಿಯರ್ ಕ್ವಶನ್ ನಂಬರ್ 28 ಹೀಗಿದೆ, ಇದರಲ್ಲೂ ಕೂಡ ಚಾಯ್ಸ್ ಇದೆ. ಸೊ ಮೊದಲನೇ ಚಾಯ್ಸ್ ಪ್ರಶ್ನೆ ನೋಡೋಣ. ಡ್ರಾ ಎನ್ ಔಟ್ಲೈನ್ ಮ್ಯಾಪ್ ಆಫ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದ ಮ್ಯಾಪ್ ಅನ್ನ ಬರೀಲಿಕ್ಕೆ ಅಂತ ಹೇಳಿದ್ದಾರೆ. ಓಕೆ ಮಕ್ಕಳೇ, ಇಲ್ಲಿ ಒಂದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮ್ಯಾಪಿಗೆ ಸಂಬಂಧಪಟ್ಟಂತೆ ವಿಚಾರದ ಲೆಸನ್ಸ್ ಇಟ್ ಈಸ್ ಕಂಪ್ಲೀಟ್ಲಿ ಫ್ರಮ್ ಹಿಸ್ಟ್ರಿ ಇಂದನೇ ಕೇಳ್ತಾರೆ. ಸೊ ಹಾಗಾಗಿ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಫಾರ್ ದೀಸ್ ಲೆಸನ್ಸ್. ಯಾವ್ಯಾವುದು ಅಂತಂದ್ರೆ ಅಶೋಕಾಸ್ ಎಂಪೈರ್, ದಟ್ ಮೀನ್ಸ್ ಮೌರ್ಯಾಸ್ ಅಂಡ್ ಕುಶನ್ಸ್ ಏನ್ ಫಸ್ಟ್ ಲೆಸನ್ ಇದೆ ಆಫ್ ದ ಸೆಮ್ ಅಲ್ಲಿ, ಫಸ್ಟ್ ಲೆಸನ್ ನಂಬರ್ 7 ಮೌರ್ಯಾಸ್ ಅಂಡ್ ಕುಶನ್ಸ್ ಅನ್ನೋ ಒಂದು ಲೆಸನ್ ಇಂದ ನೋಡ್ಕೊಳ್ರಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಮ್ಯಾಪ್, ಅದು ಗುಪ್ತಾಸ್ ಮತ್ತೆ ವರ್ಧನಾಸ್ ಏನಿದ್ದಾರೆ ಆ ಒಂದು ಲೆಸನ್ ಇಂದ ಇರ್ತಕ್ಕಂಥ ಮ್ಯಾಪ್ ಪ್ಲೇಸಸ್ ಗಳನ್ನ ನೋಡ್ಕೊಳ್ರಿ. ಅಂಡ್ ದೆನ್ ಕದಂಬಾಸ್ ಅಲ್ಲಿ ಇರ್ತಕ್ಕಂಥ ಒಂದು ಮ್ಯಾಪ್ ಅನ್ನ ನೋಡ್ಕೊಳ್ಳಿ. ದೆನ್ ಆಫ್ಟರ್ ಚಾಲುಕ್ಯಾಸ್ ಆಫ್ ಬಾದಾಮಿ ಅಂಡ್ ದೆನ್ ರಾಷ್ಟ್ರಕೂಟಾಸ್. ಈ 5 ಲೆಸನ್ಸ್ ಗಳಲ್ಲಿ ಮ್ಯಾಪ್ ಇದಾವೆ. ಆ ಒಂದು ಮ್ಯಾಪ್ ಗಳಲ್ಲಿ ಬರ್ತಾ ಇರ್ತಕ್ಕಂಥ ಪ್ಲೇಸಸ್ ಗಳಿಗೆ ಒಂದಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡಿ ಅಂತ ಹೇಳ್ತಾ, ಇಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಬನವಾಸಿ, ಶ್ರವಣ ಬೆಳಗೊಳ, ತಲಕಾಡು, ಸೊ ಎಲ್ಲವೂ ಕೂಡ ನಮ್ಮ ಕರ್ನಾಟಕದಲ್ಲೇ ಇರ್ತಕ್ಕಂಥವು. ಸೊ ಫಸ್ಟ್ ಯು ಹ್ಯಾವ್ ಟು ಡ್ರಾ ದ ಔಟ್ಲೈನ್ ಮ್ಯಾಪ್ ಆಫ್ ಸೌತ್ ಇಂಡಿಯಾ. ಆ ಸೌತ್ ಇಂಡಿಯಾವನ್ನು ಬರೆದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಬನವಾಸಿಯನ್ನ, ಶ್ರವಣ ಬೆಳಗೊಳ, ದೆನ್ ತಲಕಾಡು ಹೀಗೆ ಲೊಕೇಟ್ ಅನ್ನ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಾಯ್ಸ್ ಪ್ರಶ್ನೆ ಯಾವುದು ಅಂತ ನೋಡ್ಕೊಂಡಾಗ ಡ್ರಾ ಎನ್ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾ. ಸೊ ಔಟ್ಲೈನ್ ಮ್ಯಾಪ್ ಆಫ್ ಇಂಡಿಯಾವನ್ನ ಬರೆದ್ಬಿಟ್ಟು ಸೊ ಕೊಟ್ಟಿರ್ತಕ್ಕಂಥ ಪ್ಲೇಸಸ್ ಗಳನ್ನ ವಿ ಹ್ಯಾವ್ ಟು ಲೊಕೇಟ್. ಸೊ ಇಲ್ಲಿ ಬಂದ್ಬಿಟ್ಟು ಸೊ ನಾಸಿಕ್ ಮತ್ತೆ ಬ್ರೋಚ್. ನಾಸಿಕ್ ಬಂದು ಮಹಾರಾಷ್ಟ್ರದಲ್ಲಿ, ಬ್ರೋಚ್ ಬಂದ್ಬಿಟ್ಟು ಗುಜರಾತ್ ಅಲ್ಲಿ, ಹಾಗೆ ಭಟ್ಕಳ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇಷ್ಟು ಯು ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್. ಇಷ್ಟ ಆಯ್ತು ಅಂತಂದ್ರೆ ಸೊ ಯು ವಿಲ್ ಗೆಟ್ ಆನ್ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಮಾರ್ಕ್ಸ್ ಸಿಕ್ಕುತ್ತೆ. ಒಳ್ಳೆದಾಗ್ಲಿ, ಚೆನ್ನಾಗೆ ಎಫರ್ಟ್ ಅನ್ನ ಹಾಕಿ ಒಳ್ಳೆ ಮಾರ್ಕ್ಸ್ ಗಳನ್ನ ಪಡ್ಕೊಳ್ಳಿ. ಸೊ ಒಳ್ಳೆ ಎಫರ್ಟ್ ಯಾವತ್ತಿಗೂ ಕೂಡ ಸಕ್ಸಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ರಿಲೇಟೆಡ್ ಟು ಈ ವಿಡಿಯೋ ಹೇಗಿತ್ತು ಅನ್ನೋದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಂಡ್ ದೆನ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಡಿಸ್ಕ್ರಿಪ್ಟಿವ್ ಅಲ್ಲಿ ನಿಮಗೆ ಈ ಒಂದು ಕೀ ಆನ್ಸರ್ ನ ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಅದನ್ನ ನೀವು ಕೀ ಆನ್ಸರ್ ಅನ್ನ ತಗೋಬಹುದು. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬೈ ಬೈ, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.